ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ಫೂರ್ತಿ ಸಂಧ್ಯಾ ಬ್ಲಾಗ್ಸ್. ಆ್ಯಂಡ್ ಇವತ್ತು ವಿಡಿಯೋ ಮಾಡ್ತಿರೋ ರೀಸನ್ ಏನಂದರೆ, ಇವಾಗ ಯಾರ್ಯಾರು ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀರಾ, ನೀವು ಅರ್ನ್ ಮಾಡಬೇಕು ಅಂತ ಇಷ್ಟಪಡ್ತಿದ್ದೀರಾ, ಸೊ ನೀವು ಈ ವಿಡಿಯೋನ ಫುಲ್ ನೋಡಲೇಬೇಕು. ಆ್ಯಂಡ್ ಬೇಸಿಕ್ ರೂಲ್ ಹೇಳ್ಬಿಡ್ತೀನಿ. ಫಸ್ಟು ಯೂಟ್ಯೂಬಲ್ಲಿ ಮಾನಿಟೈಸ್ ಆಗಬೇಕು ಅಂದರೆ ಫಸ್ಟ್ ರೂಲ್ ಬಂದು 1000 ಫಾಲೋವರ್ಸ್ ಆಗಿರಬೇಕು ಆ್ಯಂಡ್ 3 ಮಿಲಿಯನ್ ವ್ಯೂಸ್ ಆಗಿರಬೇಕು, ಇಲ್ಲ ಅಂದರೆ 3000 ವಾಚ್ ಅವರ್ಸ್ ಆಗಿರಬೇಕು. ಈ ರೂಲಲ್ಲಿ ಏನಂದರೆ ನೀವು ಫುಲ್ಲಿ ಮಾನಿಟೈಸ್ಡ್ ಆಗಲ್ಲ, ಅಂದರೆ ನಿಮಗೆ ಪೂರ್ತಿ ಅಮೌಂಟು ಯೂಟ್ಯೂಬ್ ಕಡೆಯಿಂದ ಕೊಡೋದಿಲ್ಲ. ನೀವು ಯಾವಾಗ 1000 ಫಾಲೋವರ್ಸ್ ಆ್ಯಂಡ್ 10 ಮಿಲಿಯನ್ ವ್ಯೂಸ್ ಆ್ಯಂಡ್ 4000 ವಾಚಿಂಗ್ ಅವರ್ಸ್ ಆಗುತ್ತೋ ಆವಾಗ ನಿಮಗೆ ಫುಲ್ಲಿ ಮಾನಿಟೈಸ್ಡ್ ಆಗುತ್ತೆ. ಅಂದರೆ ನಿಮ್ಮ ವೀಡಿಯೋದಲ್ಲಿ ಆ್ಯಡ್ಸ್ ರನ್ ಆಗೋದು, ಅದ್ರದ್ದು ಅಮೌಂಟ್ ಎಲ್ಲ ನಿಮಗೆ ಬರುತ್ತೆ. ಫಸ್ಟ್ ರೂಲ್ ಏನಂದರೆ, ನಿಮ್ಮ ಫಾಲೋವರ್ಸು ನಿಮಗೆ ಗಿಫ್ಟ್ ಕಳಿಸ್ತಾರಲ್ಲ ಅದಷ್ಟೇ ನಿಮಗೆ ಬೆನಿಫಿಟ್ಟು. ಫುಲ್ಲಿ ಮಾನಿಟೈಸ್ಡ್ ಆದರೆ ಮಾತ್ರ ನಿಮಗೆ ಯೂಟ್ಯೂಬ್ ಕಡೆಯಿಂದ ಅಮೌಂಟ್ ಬರೋದು. ಸೊ ಫಸ್ಟು ಮೇನ್ ಥಿಂಗ್ 1000 ಸಬ್ಸ್ಕ್ರೈಬರ್ಸ್ ಆಗಿರಲೇಬೇಕು. ಆ್ಯಂಡ್ ನೆಕ್ಸ್ಟ್ 10 ಮಿಲಿಯನ್ ವ್ಯೂಸ್ ಆಗಲೇಬೇಕು. 10 ಮಿಲಿಯನ್ ವ್ಯೂಸ್ ಅಂದರೆ 3 ಮಿಲಿಯನ್ ಅಂದರೆ 30 ಲ್ಯಾಕ್, 10 ಮಿಲಿಯನ್ ಅಂದರೆ 1 crore. ಸೊ 4000 ವಾಚಿಂಗ್ ಅವರ್ಸ್ ಆಗಬೇಕು. ಸೊ ನಾವು ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಟ್ರೈ ಮಾಡಿದ್ದೀವಿ ಅಂದರೆ, ಬೇಜಾನ್ ಸಿಕ್ಕಿದ ವೀಡಿಯೋಸ್ ಏನೂ ಹಾಕಿಲ್ಲ. ಲೈಕ್ ತುಂಬ ಯಾವುದು ವ್ಯೂಸ್ ಜಾಸ್ತಿ ಹೋಗ್ತಿದೆಯೋ ಅದೇ ವೀಡಿಯೋಸ್ನ ಒಂದು 3 times 4 times ಎಲ್ಲ ರಿಪೀಟ್ ಮಾಡೋದು ಹಾಗೆಲ್ಲ ಮಾಡಿದ್ದೀವಿ. ಮತ್ತು ವೀಡಿಯೋಸ್ ಕೂಡ ಲೈಕ್ ನಮ್ಗೆ ಐಡಿಯಾ ಇರಲಿಲ್ಲ. ಸೊ ಯಾವುದಂದರೆ ಲೈಕ್ ಹೆಂಗಂದ್ರೆ ನಂಗೆ ವಿತೌಟ್ ಎಡಿಟು ಆ ಥರ ಎಲ್ಲ ಹಾಕಿದ್ದೀವಿ. ಸೊ ನೀವು ಮಾಡೋಕ್ಕೆ ಹೋಗ್ಬೇಡಿ. ಈಸಿಯಾಗಿ ಇನ್ನೂ ಬೇಗ ನಿಮಗೆ 4000 ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗಬೇಕು ಅಂದರೆ ಇನ್ನೂ ಒಂದು ಟ್ರಿಕ್ ಇದೆ. ಆ್ಯಕ್ಚುಲಿ ನಾವು ಇದು ಏನೋ ಸಮ್ ಯೂಟ್ಯೂಬರ್ಸ್ ವಿಲ್ಸೆ ಲೂಪಲ್ಲಿ ಇಕ್ಬಿಟ್ಟು ವೀಡಿಯೋಸ್ ನೋಡಿ ಅಂತ. ಲೂಪಲ್ಲಿ ಇಕ್ಕಿದ್ರೆ ಏನಂದ್ರೆ, ಲೂಪಲ್ಲಿ ಇಕ್ಕೋದು ಅಂದರೆ ಲೈಕ್ ಒಂದು ವೀಡಿಯೋನ ಆನ್ ಮಾಡಿರ್ತೀರ ನಿಮ್ಮ ವೀಡಿಯೋನ, ಅದನ್ನು ಲೂಪಲ್ಲಿ ಇಕ್ಕಿದ್ರೆ ರಿಟರ್ನ್ ಅದೇ ಬೆಳಗ್ಗೆವರೆಗೂ ನೀವು ಆಫ್ ಮಾಡೋವರೆಗೂ ಅದೇ ವೀಡಿಯೋಸ್ ಓಡ್ತಾ ಇರುತ್ತೆ. ಆ್ಯಂಡ್ ಏನಂದರೆ, ಇವಾಗ 10 ಮಿಲಿಯನ್ ವ್ಯೂಸ್ನ 90 ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು. ಇಟ್ ಈಸ್ ವೆರಿ ಡಿಫಿಕಲ್ಟ್. ಅಂದರೆ ಲಕ್ ಇದ್ದರೆ ಯು ವಿಲ್ ಡೆಫಿನೆಟ್ಲಿ ರೀಚ್ 10 ಮಿಲಿಯನ್, ಈವನ್ 3 ಮಿಲಿಯನ್. ಬಟ್ ಲಕ್ ಇರಬೇಕಷ್ಟೇ. ನಿಮ್ಮ ವಿಡಿಯೋ ಕ್ವಾಲಿಟಿ ಕಂಟೆಂಟ್ ಎಲ್ಲ ಚೆನ್ನಾಗಿದ್ದರೆ ಇಟ್ ವಿಲ್ ರೀಚ್, ಆರ್ ಎಲ್ಸ್ ತುಂಬ ಕಷ್ಟ. ಸೊ ಹಂಗೇನೆ 3000 ಅವರ್ಸ್ ಆ್ಯಂಡ್ 4000 ಅವರ್ಸ್ನ ರೀಚ್ ಮಾಡೋದು, ವಾಚ್ ಅವರ್ಸ್ನ ಕಷ್ಟ. ಯೂಸ್ ದಿಸ್ ಟ್ರಿಕ್. ಏನಂದರೆ 1 hour ಲೈವ್ ಹೋಗಿ, ಮಾರ್ನಿಂಗ್ 1 hour ಲೈಕ್ ನಿಮ್ಮ ಫ್ರೀ ಟೈಮಲ್ಲಿ 1 hour ಲೈವ್ ಹೋಗಿ. ಸೊ ಕಮ್ಯುನಿಕೇಟ್ ವಿತ್ ಯುವರ್ ಫ್ಯಾನ್ಸ್ ಲೈಕ್ ಸಬ್ಸ್ಕ್ರೈಬರ್ಸ್. 1 hour ಮಿನಿಮಮ್ ಸ್ಪೆಂಡ್ ಮಾಡಿ. ನೆಕ್ಸ್ಟ್ ಆ 1 hourನ ಅಪ್ಲೋಡ್ ಮಾಡಿ. ಅದಾದಮೇಲೆ ನೈಟು ಎಲ್ಲರ ಫೋನಲ್ಲೂ ಅದನ್ನು ಆನ್ ಮಾಡಿ ಬಿಟ್ಬಿಡಿ. ಸೊ ಮಿನಿಮಮ್ ನಿಮ್ಮ ಮನೇಲಿ ಒಂದು 6 ಮೆಂಬರ್ಸ್ ಇರ್ತಾರೆ. ಆ 6 ಫೋನಲ್ಲೂ ಕೂಡ ಒಂದು 6 hour ರನ್ ಮಾಡಿದ್ರೆ, 1 ಡೇಗೆ 6 hour ಅಂದರೆ ಇನ್ನು 1 ವೀಕ್ಗೆ 7 ಡೇಸ್ಗೆ 42 hours ಆಗುತ್ತೆ. ಸೊ 1 ವೀಕ್ಗೆ 42 hours ಆಗುತ್ತೆ ಅಂದರೆ ಮಿನಿಮಮ್ ಒಂದು 1 ಮಂತ್ಗೆ 210 hours ಆಗುತ್ತೆ. ಸೊ ಹೀಗೆ ಒಂದು 2500 ನಿಯರ್ಲಿ ಏನೋ ಕಂಪ್ಲೀಟ್ ಮಾಡ್ಬೋದು. ಇನ್ನು ಮಿಕ್ಕಿದ್ದು ನಿಮ್ಮ ಲಾಂಗ್ ವೀಡಿಯೋಸ್ ಇರುತ್ತಲ್ವ, ಅದ್ರದ್ದು ವಾಚಿಂಗ್ ಅವರ್ಸ್ ಎಲ್ಲ ಕಂಪ್ಲೀಟಾಗಿ ನೀವು ಬೇಗ ವಾಚಿಂಗ್ ಅವರ್ಸ್ನ ಕವರ್ ಮಾಡ್ಬೋದು. ದಿಸ್ ಆರ್ ದ ಈಸಿಯೆಸ್ಟ್ ಟ್ರಿಕ್. ನೀವು ಲೈಕ್ ಈ ಲೂಪಲ್ಲಿ ನೋಡಿದ್ರೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಇವಾಗ ಲೂಪಲ್ಲಿ ಬಿಟ್ಬಿಟ್ರೆ ಅಂದರೆ ಒಂದು ವೀಡಿಯೋನ ಆನ್ ಮಾಡಿಬಿಟ್ಟಿರ್ತೀರ, ನೀವು ಆಫ್ ಮಾಡೋವರೆಗೂ ಅದೇ ವಿಡಿಯೋ ಮತ್ತೆ ರನ್ ಆಗ್ತಾ ಇರುತ್ತೆ. ಬಟ್ ಇದರಿಂದ ಡೆಫಿನೆಟ್ಲಿ ನಿಮ್ಮ ವಾಚಿಂಗ್ ಅವರ್ಸ್ ಇಂಪ್ರೂವ್ ಆಗಲ್ಲ, ಏನೂ ಆಗಲ್ಲ. ನೀವು ಲೈಕ್ ಅದೆಲ್ಲ ಫೇಕ್ ಅಷ್ಟೇ. ಸೊ ಯೂಸ್ ದಿಸ್ ಟ್ರಿಕ್. ಲೈವ್ಗೆ ಹೋಗಿ 1 hour ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಇಲ್ಲ ಯಾರ್ದೋ ಒಂದು ಫೋನಲ್ಲಿ ಇಲ್ಲ ನಿಮ್ಮ ಮತ್ತೊಂದು ಐಡಿಸ್ಗಳಲ್ಲೆಲ್ಲ 1 hour ವಾಚ್ ಮಾಡಿ. ಸೊ ಆವಾಗ ಬೇಗ ನಿಮ್ಮ ವಾಚಿಂಗ್ ಅವರ್ಸ್ನ ಕಂಪ್ಲೀಟ್ ಮಾಡ್ಬೋದು. ಐ ಹೋಪ್ ನಿಮಗೆ ಈ ಟ್ರಿಕ್ ಯೂಸ್ ಆಗುತ್ತೆ ಅನ್ಕೋತೀನಿ. ಅದರಲ್ಲೂ ಹೊಸ ಯೂಟ್ಯೂಬರ್ಸ್ ಇವಾಗ ತಾನೇ ಜರ್ನಿ ಸ್ಟಾರ್ಟ್ ಮಾಡ್ತಿರೋರಿಗೆ, ನಾವಂತೂ ನಮ್ಗೆ ಗೊತ್ತಿರಲಿಲ್ಲ. ಸೊ ನಮ್ಗೆ ಇನ್ಫಾರ್ಮೇಷನ್ ಇವಾಗ ಸಿಕ್ಕಿದ್ದು ಬಿಕಾಸ್ ಆಫ್ ಭರತ್ ಅವ್ರದ್ದು ವೀಡಿಯೋ ನೋಡಿದ್ವಿ. ಸೊ ಅವರು ನಮಗೆ ಈ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಿರೋದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಮಾಡಿ, ಪಕ್ಕಾ ಐ ವಿಲ್ ಡೆಫಿನೆಟ್ಲಿ ಕವರ್ ವಾಚಿಂಗ್ ಅವರ್ಸ್. ಆ್ಯಂಡ್ ನಿಮ್ಮ ಚಾನಲ್ಗೆ ಬೇಗ ಮಾನಿಟೈಸೇಷನ್ ಆಗಲಿ, ನೀವು ಚೆನ್ನಾಗಿ ಅರ್ನ್ ಮಾಡಿ. ಥ್ಯಾಂಕ್ ಯು.